ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದ, ಈ ಬಾರಿ ಕೂಡ NDA ಅಭ್ಯರ್ಥಿ. ಆದರೆ ಅವರ ಬಗ್ಗೆ ಹರಡ್ತಾ ಇರುವಂಥ ಒಂದು ವಿಡಿಯೋಗಳು, ಪೆನ್ ಡ್ರೈವ್ಗಳ ಮುಖಾಂತರ ಅಶ್ಲೀಲ ವಿಡಿಯೋಗಳು ಇದೀಗ ಅವರ ವಿರುದ್ಧ SIT ತನಿಖೆಯ ತನಕ ಹೋಗಿದೆ. ಈ ನಡುವೆ JDS ಪಕ್ಷ ಅವರನ್ನು ಅಮಾನತು ಮಾಡುತ್ತಾ? ಹುಬ್ಬಳ್ಳಿಯಲ್ಲಿ ನಡೆಯುವ ಕೋರ್ ಕಮಿಟಿ ಸಭೆಯಲ್ಲಿ ಇದರ ಬಗ್ಗೆ ಸಾಕಷ್ಟು ದೊಡ್ಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಶರಣಗೌಡ ಕಂದಕೂರ್ ಅವರು ಪಕ್ಷಕ್ಕೆ ಮುಜುಗರ ತಪ್ಪಿಸಲು ಅವರನ್ನು ಅಮಾನತು ಮಾಡಿ ಅಂತೇಳಿ ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ. ಅಮಾನತು ಮಾಡಿದರೆ BJP ಹಾಗೂ JDS ಎರಡೂ ಪಕ್ಷಕ್ಕೆ ಮುಜುಗರ ತಪ್ಪುತ್ತದೆ. ಯಾಕಂದರೆ ಇದೀಗ JDS BJP ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ. ಈ ನಡುವೆ ಕೋರ್ ಕಮಿಟಿ ಸಭೆ ಹುಬ್ಬಳ್ಳಿಯಲ್ಲಿ ನಡೆಯಲಿದೆ. ಆ ಸಂದರ್ಭದಲ್ಲಿ ಅವರನ್ನು ಅಮಾನತು ಮಾಡಬೇಕು, ಅಮಾನತಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅದು ಆರೋಪ ಸಾಬೀತಾದರೆ ಪಕ್ಷದಿಂದ ಕೂಡ ಕ್ರಮ. ಕೇವಲ ಮುಜುಗರ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಸಮುದಾಯಕ್ಕೆ ಮುಜುಗರವಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅನೇಕ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಹರಿದಾಡ್ತಾ ಇದೆ. ಆದರೆ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಹರಿದಾಡ್ತಾ ಇದ್ದರೂ ಕೂಡ ಅದರ ಬಗ್ಗೆ ಯಾರಾದರೂ ದೂರು ಕೊಡದೇ ಇದ್ದಾಗ ಅದು ಕೇಸ್ ಆಗೋದಿಲ್ಲ. ಆದರೆ ಯಾವಾಗ ಸರ್ಕಾರವೇ ಇದೀಗ SIT ತನಿಖೆಗೆ ರೆಡಿಯಾಗಿದೆ, ಈಗ ಎಲ್ಲ ಕಡೆ ಅದರ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇದೆ. ಓಕೆ, ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್. ಸಾಧಾರಣವಾಗಿ ವಿಜಯ್, ಪೊಲಿಟಿಕಲ್ ಬ್ಯೂರೋ ಹೆಡ್ಗಳಿಗೆ ಹೇಗಿರುತ್ತೆ ಅಂತಂದರೆ, ಗೆಲ್ಲುವ ತಂತ್ರಗಾರಿಕೆ ಏನು, ಸೋಲುವ ತಂತ್ರಗಾರಿಕೆ ಏನು, ಪಕ್ಷಗಳೇನು ಮಾಡುತ್ತೆ, ಇವರ ಸ್ಟ್ರಾಟಜಿ ಏನು, ಇದೆಲ್ಲ ಇರ್ತದೆ. ಇಂಥ ಒಂದು ಸುದ್ದಿಯನ್ನು ಕೊಡಬೇಕಾಗಿ ಬರ್ಬೋದು ಅನ್ನೋಂಥ ಯಾವತ್ತೂ ನಿರೀಕ್ಷೆ ಯಾರಿಗೂ ಇರಲಿಕ್ಕಿಲ್ಲ. ಆದರೆ ಒಂದು ಕಡೆ ಇದು ರಾಜಕೀಯ ದುರುದ್ದೇಶ ಅಂತಲೂ ಒಂದು ಆರೋಪ ಕೇಳಿ ಬರ್ತಾ ಇದೆ. ನಂಬರ್ 1, ಈಗ ಬೇರೆ ಬೇರೆ ಕೇಸ್ಗಳಿರುತ್ತೆ. ಸರ್ಕಾರ ನೇರವಾಗಿ ಒಂದು SIT ರಚನೆ ಮಾಡುತ್ತೆ. ನಂಬರ್ 1, ಅದರಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ. ನನಗೊಂದು ಆಶ್ಚರ್ಯ, ಪ್ರಜ್ವಲ್ ರೇವಣ್ಣ ಅಂತ ಮೆನ್ಷನ್ ಮಾಡ್ತಾರೆ. SIT ರಚನೆ ಆಗುತ್ತೆ, ಟಕಾಟಕ್ ತನಿಖೆ ಆಗುತ್ತೆ. ಸೊ ಇದು ನಿಜವಾಗ್ಲೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಇದರ ಜೊತೆಗೆ ತಪ್ಪಿತಸ್ಥರ ವಿಚಾರ ಹೇಳಿ, ಇದರ ಜೊತೆಗೆ ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆಯಾ ಅಂತೇಳಿ, ಆ ಸಿಕ್ಕ ಅವಕಾಶ ಅಲ್ಲೇ ಕತ್ತರಿಸ್ಬಿಡೋಣ ಅಂತೇಳಿ. ಖಂಡಿತವಾಗ್ಲೂ ಜಯಪ್ರಕಾಶ್, ಚುನಾವಣೆ ಮುಂಚೆ ಅಂದರೆ ಮತದಾನಕ್ಕಿಂತ ಒಂದು ದಿನ ಮುಂಚೆ ಏನು ಪ್ರಜ್ವಲ್ ರೇವಣ್ಣ ಎನ್ನಲಾದಂಥ ವಿಡಿಯೋ ಸಾಕಷ್ಟು ಇಡೀ ರಾಜ್ಯ ರಾಜಕಾರಣದಲ್ಲಿ ಅಲ್ಚಲನ್ನು ಎಬ್ಸಿತ್ತು. ಇದೇ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮುಖಂಡರು ಕೂಡ ಮುಗಿಬಿದ್ದಿದ್ರು. ಇದು ರಾಜಕೀಯವಾಗಿ ಒಂದು ಕಡೆ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಕೂಡ ಒಂದು ವೇಳೆ ಅವರು ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿದೆ, ಯಾಕಂದರೆ ಇಲ್ಲಿವರು ಕೂಡ ತನಿಖೆ ಸಂಬಂಧಪಟ್ಟಂತೆ ಆದ ನಂತರ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿದ್ರು ಇಲ್ವೋ ಅನ್ನೋದು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪ್ರಜ್ವಲ್ ರೇವಣ್ಣ ಹೆಸರನ್ನ ಪ್ರಸ್ತಾಪ ಮಾಡಿ ಅಶ್ಲೀಲ ವಿಡಿಯೋವನ್ನು ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಕೂಡ ಹೇಳಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮಾಹಿತಿ ಅವ್ರಿಗಿರುತ್ತೆ. ಅದು ಖಂಡಿತವಾಗ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತೆ ಆಗಿರುವಂಥ ಪ್ರಕರಣ ಇದೆ, ಇಡೀ ರಾಜ್ಯಕ್ಕೆ ಅವಮಾನ ತರಿಸುವಂಥ ಘಟನೆ ಆಗಿರುವಂಥದ್ದು, ಅದರಲ್ಲಿ ಯಾವುದೂ ಕೂಡ ಸಂಶಯ ಇಲ್ಲ. ಈಗ ಪ್ರಶ್ನೆ ಇರುವಂಥದ್ದು SITಗೆ ತನಿಖೆಗೆ ಹೋದ ನಂತರ ಅದು ಮತ್ತೊಂದಷ್ಟು ವಿಚಾರಗಳು, ಸತ್ಯಾಂಶಗಳೆಲ್ಲವೂ ಕೂಡ ಹೊರಬರುತ್ತೆ. ಅದನ್ನು ಹೊರತುಪಡಿಸಿ ಈಗ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು, ರಾಜಕೀಯವಾಗಿ ಇದು ತಿರುವು ಪಡೆದುಕೊಂಡ ಹಿನ್ನೆಲೆಯಲ್ಲಿ, ಯಾಕಂದರೆ ಖುದ್ದು DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರುಗಳು, ಕುಮಾರಸ್ವಾಮಿ, ದೇವೇಗೌಡರು ಮತ್ತು ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಬಂಧಪಟ್ಟಂತೆ ಕೂಡ ಹೆಸರನ್ನು ಹೇಳ್ತಾರೆ. ಅಂದರೆ ಅವರು ಈ ಬಗ್ಗೆ ಉತ್ತರ ಕೊಡಬೇಕಂತ. ಈ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಕ್ಕೆ ಆಗುವಂಥ ಮುಜುಗರವನ್ನು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗ ಮೊದಲ ಸ್ಟೆಪ್ಪನ್ನು JDS ಪಕ್ಷದ ಮುಖಂಡರುಗಳು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಬಹುತೇಕವಾಗಿ ಪ್ರಜ್ವಲ್ ರೇವಣ್ಣ ಪಕ್ಷದಿಂದ ಅಮಾನತು ಮಾಡುವಂಥ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಇದಕ್ಕೆ ಪಕ್ಷದಲ್ಲೇ ಕೂಡ ಈ ಸಂಬಂಧಪಟ್ಟಂತೆ ಒತ್ತಡದ ಜೊತೆಗೆ ಅಭಿಪ್ರಾಯಗಳು ಕೂಡ ಅದೇ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಮವನ್ನು ಕೈಗೊಂಡು ಸಂದೇಶವನ್ನು ರವಾನೆ ಮಾಡುವಂಥದ್ದು. ಒಂದಂತೂ ಬಹಳ ಸ್ಪಷ್ಟ, ಕುಮಾರಸ್ವಾಮಿ ಹೇಳಿದ ರೀತಿಯಲ್ಲಿ ಕೂಡ ಅವರಿಗೂ ನಮಗೂ ಸಂಬಂಧ ಇಲ್ಲ, ಅಂದರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಸರ್ಕಾರ ಏನೇ ಕ್ರಮ ಕೈಗೊಳ್ಳಿ ಅಂತ ನೇರವಾಗಿ ಹೇಳಿರುವಂಥದ್ದು. ಜೊತೆಗೆ ಈಗ ಅಮಾನತು ಮಾಡಿದ್ರೆ BJP ಮತ್ತು JDS ಎರಡೂ ಪಕ್ಷದ ಮುಖಂಡರು
ಮುಖಂಡರು ಕೂಡ ಏನು ಕಾಂಗ್ರೆಸ್ನ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅದರಿಂದ ದೂರ ಆಗುವಂಥದ್ದು, ಅಂದರೆ ಕಾಂಗ್ರೆಸ್ನ ಆರೋಪಗಳಿಗೆ ತಿರುಗೇಟನ್ನು ಕೊಡುವಂಥ ಸಾಧ್ಯತೆ ಇರುವಂಥದ್ದು, ಅಮಾನತು ಮಾಡುವ ಮೂಲಕ ಒಂದು ಸಂದೇಶ ರವಾನೆ ಮಾಡುವಂಥದ್ದು. ನಾಳೆ ಬೆಳಗ್ಗೆ 10:30ಕ್ಕೆ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆ ಇದೆ. ಸಭೆಯಲ್ಲಿ ಬಹುತೇಕ ಸಭೆಯ ಮುಗಿದ ಬಳಿಕ ಈ ಒಂದು ನಿರ್ಧಾರ ಆಗುವಂಥ ಸಾಧ್ಯತೆ ಇರುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳಿ.